ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇಂಡಿಯನ್ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ನಾನ್ ಟೆಕ್ನಿಕಲ್ಸ್ ವೇರಿಯಸ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಗೆ ಈಗ ಅವರು ಅಧಿಕೃತ ವೆಬ್ಸೈಟ್ ಮೂಲಕ ಒಂದು ಡಿಟೇಲ್ ನೋಟಿಫಿಕೇಷನ್ನ ಹೊರಡಿಸಲಾಗಿದೆ. ಆ ಒಂದು ನೋಟಿಫಿಕೇಷನಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಟೋಟಲ್ ಆಗಿ ಎಷ್ಟು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಏಜ್ ಲಿಮಿಟ್ ಯಾವ ರೀತಿಯಾಗಿದೆ, ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇನ್ನೇ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಜಾಯ್ನನ್ನು ಆಗ್ಬೋದು. ಆ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು PDF ನಾನು ಸೆಂಡ್ ಮಾಡ್ತೀನಿ, ನೀವು ಕ್ಲಿಯರಾಗಿ ಇನ್ನೂ ನೋಡ್ಕೊಳ್ಬೋದು. ನೋಡಿ, ರೆಕ್ರೂಟ್ಮೆಂಟ್ ಫಾರ್ ದ ವೇರಿಯಸ್ ಪೋಸ್ಟ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರ್ಯಾಜುಯೇಟ್ ಲೆವೆಲ್. ಅದರಲ್ಲಿ NTPC ರೈಲ್ವೆ ಇಲಾಖೆಯಲ್ಲಿ RRB NTPC ಗ್ರ್ಯಾಜುಯೇಟ್ ಲೆವೆಲ್ ಪೋಸ್ಟ್ಗಳಿಗೆ ಇಲ್ಲಿ ಅರ್ಜಿಯನ್ನು ಇಲ್ಲಿ ಕರೆಯಲಾಗಿದೆ. ಏನೇನು ಒಂದು ಇನ್ಫಾರ್ಮೇಷನ್ ಇದೆ ಸಂಪೂರ್ಣವಾಗಿ ನಾವು ಇಲ್ಲಿ ನೋಡ್ಕೊತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಿಮಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಅಂದರೆ NTPCಗೆ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಡೇಟ್ ಆಫ್ ಪಬ್ಲಿಕೇಶನ್ ಇನ್ RRB ವೆಬ್ಸೈಟ್. ಅಂದರೆ ಈ ಒಂದು ನೋಟಿಫಿಕೇಷನ್ ನಿಮಗೆ 13/9/2024ಕ್ಕೆ ಇಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ 14/9/2024, ಅಂದರೆ ನಾಳೆಯಿಂದ ನಿಮಗೆ ಇದು ಅಪ್ಲಿಕೇಶನ್ ಫಾರ್ಮ್ಸ್ ಅರ್ಜಿ ಪ್ರಾರಂಭವಾಗುತ್ತೆ. ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಂತ ನಾನು ವಿಡಿಯೋನ ಮಾಡಿ ನಾಳೆಗೆ ಅಪ್ಲೋಡನ್ನು ಮಾಡ್ತೀನಿ. ಮತ್ತು ಕ್ಲೋಸಿಂಗ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ಸ್, ಅಂದರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಾಗ ಕೊನೆಯ ದಿನಾಂಕ ಯಾವಾಗಿದೆ ಒಂದು ಅರ್ಜಿ ಸಲ್ಲಿಸಲು ಅಂದರೆ 13/10/2024 ಒಳಗೆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ 1 ಮಂತ್ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಡೇಟ್ ಫಾರ್ ಫೀ ಪೇಮೆಂಟ್ ಆಫ್ಟರ್ ಕ್ಲೋಸಿಂಗ್ ಡೇಟ್, ಅಂದರೆ ಈಗ ಅಪ್ಲಿಕೇಶನ್ ಡೇಟ್ ಮುಗಿದ್ರು 2 ಡೇಸ್ ನಿಮಗೆ ಒಂದು ಪೇಮೆಂಟ್ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ. 14/10/2024ರಿಂದ 15/10/2024ವರೆಗೆ ಒಂದು ನೀವು ಪೇಮೆಂಟ್ ಮಾಡ್ಕೊಳ್ಬೋದು. ಅಷ್ಟರ ಡೇಟ್ ಒಳಗೆ ನೀವು ಪೇಮೆಂಟ್ ಮಾಡಿದರೆ ಒಂದು ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ ಆಗುತ್ತೆ. ನೋಡಿ, ಇದಾದ ತಕ್ಷಣ ಡೇಟ್ ಫಾರ್ ದ ಮಾಡಿಫಿಕೇಷನ್ ವಿಂಡೋ ಫಾರ್ ದ ಕರೆಕ್ಷನ್ ಇನ್ ಅಪ್ಲಿಕೇಶನ್ ಫಾರ್ಮ್ ವಿತ್ ದ ಪೇಮೆಂಟ್ ಆಫ್, ಅಂದರೆ ಇಲ್ಲಿ ಏನಂದರೆ ನಿಮಗೆ ಏನಾದರೂ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಏನಾದರೂ ನೀವು ಮಿಸ್ಟೇಕ್ಸನ್ನು ಮಾಡಿದರೆ ನೀವು ಕರೆಕ್ಷನ್ ಮಾಡೋಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಏನಾದರೂ ಮಿಸ್ಟೇಕ್ಸ್ ಆದರೆ ನೀವು ಚಾರ್ಜಸ್ ಜೊತೆಗೆ ಏನೋ ಒಂದು ಮಿಸ್ಟೇಕ್ ಏನಿರುತ್ತೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ಅದನ್ನು ಒಂದು ಡೇಟ್ ಕೊಟ್ಟಿರ್ತಾರೆ. ಅಂದರೆ 16/10/2024ರಿಂದ 25/10/2024 ಏನು ನಿಮ್ಮದು ಮಿಸ್ಟೇಕ್ಸ್ ಆಗಿರುತ್ತೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ಅದನ್ನು ಅವಕಾಶವನ್ನು ಇಲ್ಲಿ ಕೊಟ್ಟಿರ್ತಾರೆ. ನೋಡಿ, ಇಷ್ಟು ಇನ್ಫಾರ್ಮೇಷನ್ ನೀಡಿದ ತಕ್ಷಣ ನೆಕ್ಸ್ಟು ಒಂದು ಡೀಟೇಲ್ಸ್ ಆಫ್ ವೇಕೆನ್ಸಿ, ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಒಂದು ಪೋಸ್ಟ್ ಯಾವ್ಯಾವ ಇದ್ದಾವೆ, ಏಜ್ ಲಿಮಿಟ್ ಯಾವುದಿದೆ, ಎಷ್ಟು ವೇಕೆನ್ಸಿನ ರಿಲೀಸ್ ಮಾಡಿದ್ರಂತೆ ಇಲ್ಲಿ ನಾವು ಮಾಹಿತಿಯನ್ನು ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ನೇಮ್ ಆಫ್ ದ ಪೋಸ್ಟ್. ನೋಡಿ, ಯಾವ ಒಂದು ಪೋಸ್ಟ್ ಇಲ್ಲಿದ್ದಾವೆ. ಮೊದಲೇದಾಗಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಇರುತ್ತೆ, ಒಂದು ಸ್ಟೇಷನ್ ಮಾಸ್ಟರ್ ಅಂತ ಪೋಸ್ಟ್ ಇರುತ್ತೆ, ಒಂದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಪೋಸ್ಟ್ ಇರುತ್ತೆ, ಒಂದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತ ಪೋಸ್ಟ್ ಇರುತ್ತೆ, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಪೋಸ್ಟ್ ಇರುತ್ತೆ. ಇಷ್ಟು 5 ಪೋಸ್ಟ್ಗಳು ಈ ಒಂದು ಗ್ರ್ಯಾಜುಯೇಟ್ ಲೆವೆಲ್ ಬರುತ್ತೆ. ಮತ್ತು RRB NTPC PUC ಲೆವೆಲ್ ನಿಮಗೆ 21ನೇ ತಾರೀಕಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅದು ಒಂದು ಅಪ್ಲೈ ಡೇಟ್ ಬರುತ್ತೆ. ಅದು ಒಂದು ಟ್ರೈನ್ ಕಲೆಕ್ಟರ್, ಟಿಕೆಟ್ ಕಲೆಕ್ಟರ್ ಅಂತ ಹುದ್ದೆಗಳು ಇದ್ದಾವೆ. ನಾನು ಅದು ಡಿಟೇಲ್ ಆಗಿ ನೋಟಿಫಿಕೇಶನ್ ಬಂದ ತಕ್ಷಣ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿರುತ್ತೆ. ನಿಮಗೆ ಸ್ಯಾಲ್ರಿ, ಬೇಸಿಕ್ ಸ್ಯಾಲ್ರಿ ಯಾವ ರೀತಿಯಾಗಿದೆ ಅಂತ ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಏಜ್ ಲಿಮಿಟ್ ಯಾವ ರೀತಿಯಾಗಿದೆ ಅಂತ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಟೋಟಲ್ ಆಗಿ ಎಷ್ಟು ವೇಕೆನ್ಸಿಗಳಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ವೇಕೆನ್ಸಿಯನ್ನು ಎಷ್ಟು ರಿಲೀಸ್ ಮಾಡಿದ್ದಾರೆ ಅಂದರೆ ನಿಮಗೆ ಇಲ್ಲಿ ಪೋಸ್ಟಿಗೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ಇಲ್ಲಿ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ವೇಕೆನ್ಸಿಯನ್ನು ಹಂಚಿಕೆಯನ್ನು ಮಾಡಿರ್ತಾರೆ. ನಾವು ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡೋದಾದರೆ 8,113 ವೇಕೆನ್ಸಿಯನ್ನು ಈ ಒಂದು ಗ್ರ್ಯಾಜುಯೇಟ್ ಲೆವೆಲ್ NTPCಗೆ ಮೀಸಲನ್ನು ಇಟ್ಟಿದ್ದಾರೆ. ಮತ್ತು ನಮಗೆ ನಮ್ಮ ಒಂದು ಜೋನ್ ಮೂಲಕ ಮತ್ತು ಸಪ್ರೇಟಾಗಿ ಏನು ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ನಾವು ಕೊನೆಯದಾಗಿ ನೋಟಿಫಿಕೇಶನ್ ಕೊನೆಯದಾಗಿದೆ, ನಮ್ಮ ಒಂದು ಬೆಂಗಳೂರು ಜೋನಲ್ಲಿ ಎಷ್ಟು ವೇಕೆನ್ಸಿ ಇದೆ ಮತ್ತು ಯಾವ ಒಂದು ಕ್ಯಾಟಗರಿಗೆ ಎಷ್ಟು ರಿಸರ್ವ್ ಸೀಟನ್ನು ಮಾಡಿದ್ದಾರೆ ಅಂತ ಎಲ್ಲ ಮಾಹಿತಿ ಲಾಸ್ಟ್ ನಾವು ನೋಡ್ಕೊಳ್ಳೋಣ. ನೋಡಿ, 8,113 ವೇಕೆನ್ಸಿಯನ್ನು ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ. ನೋಡಿ, ಇದಕ್ಕೆ ಏಜ್ ಲಿಮಿಟ್ ನೋಡಿ, ಏಜ್ ಲಿಮಿಟ್ ಯಾವ ರೀತಿಯಾಗಿದೆ ಅಂದರೆ 18ರಿಂದ 36 ಮಟ್ಟ ಏಜ್ ಇದ್ದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಆಗ್ಬೋದು. ಏನಾದರೂ SC ST OBC ಕ್ಯಾಟಗರಿ ಇದ್ದರೆ ನೀವು ಏಜ್ ರಿಲ್ಯಾಕ್ಷನ್ ಇಲ್ಲಿ ತೊಗೊಳ್ಬೋದು. ಏಜ್ ರಿಲ್ಯಾಕ್ಷನ್ ಇರುತ್ತೆ. ನೀವು ಡೀಟೇಲ್ಸ್ ಆಗಿ ನೋಟಿಫಿಕೇಶನ್ ನೋಡ್ಕೊಳ್ಬೋದು, ಎಷ್ಟು ಏಜ್ ರಿಲ್ಯಾಕ್ಷನ್ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೋಡಿ, ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ನೋಡ್ಕೊಂಡು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ ನೀವು ಯಾವುದೇ ಒಂದು ಪದವಿಯನ್ನು ಪಡೆದಿದ್ದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಲ್ಲಿ ನಿಮಗೆ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಪ್ರಿಫರೆನ್ಸ್ ನೀಡಬೇಕು. ಅಂದರೆ ನೀವು ಎನಿ ಡಿಗ್ರಿಯನ್ನು ಕಂಪ್ಲೀಟನ್ನು ಮಾಡಿದರೆ ನೀವು ಆರಾಮಾಗಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಒಂದು ಎಕ್ಸಾಮಿನೇಷನ್ ಫೀಸು ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ನಿಮಗೆ ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಫೀಸ್ ಇರುತ್ತೆ ನಿಮಗೆ ಇಲ್ಲಿ. ಅಂದರೆ
ಏನು OBC ಒಂದು ಜನರಲ್ ಮೆರಿಟ್ ಅಭ್ಯರ್ಥಿಗಳಿರ್ತಲ್ಲ ಅವರು 500 ರೂಪೀಸ್ನ ಪೇ ಮಾಡಬೇಕು. ನಿಮಗೆ 400 ರಿಫಂಡಬಲ್ ಆಗಿರುತ್ತೆ. ಅಂದರೆ ನೀವು ಏನೊಂದು ಫಸ್ಟ್ ಸ್ಟೇಜ್ CBT ಅಂದರೆ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇರುತ್ತೆ, ಅದನ್ನು ನೀವೇನಾದರೂ ಬರೆದು ಬಂದರೆ ನಿಮಗೆ 400 ಅವರು ರಿಫಂಡ್ ಮಾಡಿಬಿಡ್ತಾರೆ. ಅಂದರೆ ನಿಮಗೆ 100 ರೂಪೀಸ್ ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಆಗುತ್ತೆ. ಆದರೆ ಬಟ್ ಅಪ್ಲಿಕೇಶನ್ ಹಾಕುವಾಗ ನೀವು 500ನಲ್ಲಿ ಪೇನ ಮಾಡಲೇಬೇಕಾಗತ್ತೆ. ನೋಡಿ, ಇದಾದ ತಕ್ಷಣ ಒಂದು PWD ಆಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟ್ ಆಗಿರ್ಬೋದು, ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಒಳಗೆ ಬರ್ತಾರಲ್ಲ OBC ಅವರು, ಅಂಥ ಅಭ್ಯರ್ಥಿಗಳು ಆಗಿರ್ಬೋದು, ಅವರಿಗೆ 250ನ ಇಲ್ಲಿ ಪೇ ಮಾಡಬೇಕಾಗತ್ತೆ. ಆದರೆ ನಿಮಗೆ ಒಂದು ಫಸ್ಟ್ ಸ್ಟೇಜ್ CBT ಅಂದರೆ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಬರೆದ್ರೆ ನಿಮಗೆ ಈ 250 ನಿಮಗೆ ರಿಫಂಡ್ ಆಗುತ್ತೆ. ನಿಮಗೆ ಒಂದು ಎಕ್ಸಾಮಿನೇಷನ್ ಮಾಡಿದ ತಕ್ಷಣ ನಿಮಗೆ ಒಂದು 250 ರೂಪೀಸ್ ನಿಮಗೆ ಇಲ್ಲಿ ರಿಫಂಡಬಲ್ ಆಗುತ್ತೆ. ಆದರೆ ನಿಮಗೆ ಇಲ್ಲಿ 250 ನೀವು ಅಪ್ಲಿಕೇಶನ್ ಹಾಕುವಾಗ ಹಾಕಬೇಕಾಗತ್ತೆ. ಆದ ತಕ್ಷಣ ನಿಮಗೆ ರಿಫಂಡಬಲ್ ಮಾಡ್ತಾರೆ. ಈ ರೀತಿ ಒಂದು ಎಕ್ಸಾಮಿನೇಷನ್ ಫೀಸ್ ಇಲ್ಲಿ ಇರುತ್ತೆ. ನೋಡಿ, ಈ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂದರೆ ನಿಮಗೆ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ನಿಮಗೆ ಇಲ್ಲಿ ಯಾವ ರೀತಿ ಅಂದರೆ ಫಸ್ಟು ನಿಮಗೆ ಒಂದು CBT ಎಕ್ಸಾಮಿನೇಷನ್ ಮೊದಲೇ ಒಂದು ಎಕ್ಸಾಮ್ ತೊಗೊಳ್ತಾರೆ. ಇದಾದ ತಕ್ಷಣ CBT 2 ಇರುತ್ತೆ. ಅಂದರೆ ನಿಮಗೆ ಇಲ್ಲಿ 2 ಎಕ್ಸಾಮಿನೇಷನ್ ಬರೀಬೇಕಾಗತ್ತೆ. ಮೊದಲೇದಲ್ಲಿ ಒಂದು CBT 1 ಒಳಗೆ ನೀವು ಸೆಲೆಕ್ಟ್ ಆದರೆ ಮೆರಿಟ್ ಒಳಗೆ ಸೆಕೆಂಡ್ CBT ಒಳಗೆ ನೀವು ಸೆಲೆಕ್ಟ್ ಆಗಬೇಕಾಗತ್ತೆ. ಮತ್ತು ಆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಇರುತ್ತೆ. ಆದರೆ ಮೊದಲೇ ಒಂದು CBT ಎಕ್ಸಾಮಿನೇಷನಲ್ಲಿ ಏನೊಂದು CBT ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇದೆಯಲ್ಲ, ಇಲ್ಲಿ ಯಾವ ರೀತಿಯಾಗಿ ಒಂದು ಇಲ್ಲಿ ಕ್ವಶನ್ಸ್ಗಳು ಬರ್ತವೆ, ಯಾವ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ ಇದೆ ಅಂತ ನೋಡೋಣ. ನೋಡಿ, ಜನರಲ್ ಅವೇರ್ನೆಸ್ 40 ಮಾರ್ಕ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ 30 ಇರುತ್ತೆ, ರೀಸನಿಂಗ್ 30 ಇರುತ್ತೆ. ಟೋಟಲಾಗಿ ನಿಮಗೆ 100 ಕ್ವಶನ್ಸ್ ಇರುತ್ತೆ. 90 ಮಿನಿಟ್ಸ್ ನಿಮಗೆ ಡ್ಯೂರೇಷನ್ ಕೊಟ್ಟಿರ್ತಾರೆ. ಇಷ್ಟು ಇದರೊಳಗೆ ನೀವು ಒಂದು ಎಕ್ಸಾಮಿನೇಷನ್ ಬರೀಬೇಕಾಗುತ್ತೆ. ಇದರ ಮೆರಿಟ್ ಆಧಾರದ ಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟು ಪ್ರೊಸೆಸ್ ಹೋಗುತ್ತೆ. ಮತ್ತು ಇಲ್ಲಿ ನಿಮ್ಗೆ ನೆಗೆಟಿವ್ ಮಾರ್ಕ್ ಇರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗು ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೋಡಿ, ಇದಾದ ತಕ್ಷಣ ಒಂದು ಫಸ್ಟ್ ಸ್ಟೇಜ್ ನೀವೇನಾದರೂ ಕ್ವಾಲಿಫೈ ಆದರೆ ಸೆಕೆಂಡ್ ಸ್ಟೇಜ್ನಲ್ಲಿ ನಿಮಗೆ ಮತ್ತೊಮ್ಮೆ CBT ಎಕ್ಸಾಮಿನೇಷನ್ ಅಂದರೆ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ಅದೇ ರೀತಿಯಾಗಿ ಒಂದು ಸಿಲೆಬಸ್ ಇರುತ್ತೆ, ಬಟ್ ನಿಮಗೆ ಇಲ್ಲಿ ಕ್ವಶನ್ಸ್ನ ಹೆಚ್ಚು ಮಾಡಿರ್ತಾರೆ. ಅಂದರೆ ಅದೇ ರೀತಿ ಟೈಮ್ ಇರುತ್ತೆ, ಬಟ್ ಜನರಲ್ ಅವೇರ್ನೆಸ್ 50 ಮಾರ್ಕ್ಸ್ ಇರುತ್ತೆ, 35 ಮ್ಯಾಥಮೆಟಿಕ್ಸ್ ಮತ್ತು 35 ರೀಸನಿಂಗ್ ಇರುತ್ತೆ. ಟೋಟಲಾಗಿ ಇಲ್ಲಿ 120 ಕ್ವಶನ್ಸ್ಗಳಿರ್ತವೆ. ಈ ರೀತಿಯಾಗಿ ಇಲ್ಲಿ ಹೆಚ್ಚು ಮಾಡ್ತಾರೆ. ನಿಮಗೆ ಇಲ್ಲಿ ಲೆವೆಲ್ ಹೆಚ್ಚಾಗುತ್ತೆ ಮತ್ತು ಕ್ವಶನ್ಸ್ಗಳು ಹೆಚ್ಚಾಗುತ್ತೆ ಒಂದು CBT 2 ಅಲ್ಲಿ. ಮತ್ತು ಇದಕ್ಕೂ ಒಂದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 1/3 ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಕೊನೆಯದಾಗಿ ನಿಮಗೆ ಅದರ ಸಿಲೆಬಸ್ ಕೊಟ್ಟಿದ್ದಾರೆ, ನೀವು ಸಿಲೆಬಸ್ ಕ್ಲಿಯರಾಗಿ ನೋಡ್ಕೊಳ್ಳಿ. ಕೊನೆಯದಾಗಿ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಮುಂಚೆನೇ ನಿಮಗೆ ಒಂದು ಯಾವ ಪೋಸ್ಟ್ ಹಾಕಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟ ಟೈಪಿಂಗ್ ಸ್ಕಿಲ್ ಟೆಸ್ಟ್ನ ಚೆಕ್ ಮಾಡ್ತಾರೆ. ನೀವು ಯಾವ ಒಂದು ಪೋಸ್ಟ್ ಹಾಕ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಕಿಲ್ ಟೆಸ್ಟ್ ತೊಗೊಂಡು ಕೊನೆಯದಾಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ತೊಗೊಂಡು ಲಾಸ್ಟು ಒಂದು ಫೈನಲ್ ಪ್ರಿಂಟ್ ಬೀಳಾಗುತ್ತೆ. ಕೊನೆಯದಾಗಿ ನಮ್ಮ ಒಂದು ಜೋನ್ಗೆ ಎಷ್ಟು ಸೀಟ್ಗಳಿದಾವೆ ಅಂತ ನೋಡ್ಕೋಣ. ನೋಡಿ, ಒಂದು ಬೆಂಗಳೂರು ಜೋನ್ಗೆ ಎಷ್ಟು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದೆ ಅಂದರೆ ಮೀಸಲು ಇಟ್ಟಿದ್ದಾರೆ ಅಂದರೆ 496 ವೇಕೆನ್ಸಿಯನ್ನು ಟೋಟಲಾಗಿ ಇಲ್ಲಿ ರಿಸರ್ವ್ ಮಾಡಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಕ್ಯಾಟಗರಿ ವೈಸ್ ಇಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಯಾವ ಒಂದು ಪೋಸ್ಟ್ಗೆ ಎಷ್ಟು ವೇಕೆನ್ಸಿ ಇದೆ ಅಂತ ನೀವು ಕ್ಲಿಯರಾಗಿ ನೋಡ್ಕೋಬೋದು. ಈ ರೀತಿಯಾಗಿ ಎಲ್ಲ ಒಂದು ಇನ್ಫಾರ್ಮೇಷನ್ ಇಲ್ಲಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾಳೆ ನಿಮಗೆ ಒಂದು ಅಪ್ಲಿಕೇಶನ್ನ ಯಾವ ರೀತಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಂತ ನಾನು ನಾಳೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಒಂದು ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಮತ್ತು ಮುಂದಿನ ಒಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.